ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಸೊ ಈ ರೌಂಡು ಪಿಕ್ಚರ್ ಪರ್ಫೆಕ್ಟ್ ಅಂತ. Okay. ಸೊ ನಾನು ಕೆಲವು ಫೋಟೋಸ್ ತೋರಿಸ್ತೀನಿ. ಅದರೊಟ್ಟಿಗಿನ ಮೆಮೊರಿ ಅಥವಾ ಏನು ನಿಮ್ಗೆ ಆ ಫೋಟೋ ನೋಡಿದಾಗ ಏನು ಹೇಳಬೇಕು ಅಂತ ಅನ್ಸುತ್ತೆ, Okay. ನೀವು ಅದನ್ನ ಶೇರ್ ಮಾಡ್ಬೋದು. ಶೋರ್ ಓಕೆ. ಸಿಂಹಾದ್ರಿ ಸಿನಿಮಾದು ದುನಿಯಾ ವಿಜಯ್ ಅವ್ರ ತಂಗಿ ಕ್ಯಾರೆಕ್ಟರ್ ಪ್ಲೇ ಮಾಡಿರ್ತೀನಿ. ಅದು ಹೋಲ್ ಮೂವಿ ಅಣ್ಣ ತಂಗಿ ಬಗ್ಗೆ. ಸೊ ಅದು ಆಯಿಲ್ ಮಸಾಜ್ ಮಾಡ್ತಾ ಮಾಡ್ತಾ ಅವ್ರಿಗೆ ತಟ್ತಾ ಇರ್ತೀನಿ, ಮದುವೆ ಮಾಡ್ಕೊಬೇಕು, ಹೆಂಡತಿ ಬೇಗ ಬರಬೇಕು ಮನೆಗೆ, ಅತ್ತಿಗೆ ಬೇಗ ಬರಲಿ ಮನೆಗೆ ಅಂತ ಹೇಳ್ತಾ ಹೇಳ್ತಾ ತಟ್ತಾ ಇರ್ತೀನಿ ಅವ್ರಿಗೆ. ಓಕೆ, ನೈಸ್. ಆ್ಯಂಡ್ ದ ಸೆಕೆಂಡ್ ಒನ್, ಈ ಫೋಟೋದಲ್ಲಿ ಅಲ್ಲಿ ಇನ್ನೊಬ್ರು ವ್ಯಕ್ತಿ ನಿಂತಿದಾರಲ್ಲ, ಅವ್ರ ಹೆಸರು ಶರತ್ ಅಂತ. ಆ್ಯಕ್ಚುಲಿ ಅವರಿಲ್ಲ, ತೀರೋಗಿದ್ದಾರೆ. ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಆ್ಯಂಡ್ ಇದು ಆ್ಯಶ್ ಸ್ಮ್ಯಾಶರ್ಸ್ ಅಂತ ನಂದು ಒಂದು ಕ್ರಿಕೆಟ್ ಟೀಮು. ಸೊ ಈ ಲೀಗ್ಸ್ ಎಲ್ಲ ಆಡ್ತಾ ಇದ್ವಿ, ನಾನೇ ಓನರು ಅದಕ್ಕೆ. ಓಕೆ. ಸೊ ಇವಾಗಲೂ ಇದೆಯಾ ಲೀಗ್? ಇಲ್ಲ, ಲಾಂಗ್ ಬ್ಯಾಕ್ ಕಾಲೇಜಲ್ಲಿ ಇರ್ಬೇಕಾದ್ರೆ. ಓಕೆ ಓಕೆ. ಜಾಕ್ಸನ್ ಸಿನಿಮಾದ ಫಸ್ಟ್ ಡೇ ಫಸ್ಟ್ ಶೋ ಸೂಪರ್ ಎಕ್ಸ್ಪೀರಿಯನ್ಸ್. ಬಂದ ಥಿಯೇಟ್ರ್ ಫುಲ್ ಕ್ರೌಡ್ ಹೆಂಗಿತ್ತು ಅಂದರೆ ನಿಜವಾಗ್ಲೂ ಬ್ಯೂಟಿಫುಲ್, ವಾರ್ಮ್ ವೆಲ್ಕಮ್. ಎಲ್ಲರೂ ಬಂದಿದ್ರು, ಡಾನ್ಸರ್ಸು ಒಂದಷ್ಟು ಜನ, ಎಲ್ಲರೂ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಲ್ಲಿ ಗೊತ್ತಲ್ಲ ನಿಮಗೆ, ಅಲ್ಲಿರೋ ಆ್ಯಕ್ಟರ್ಸೂ ಇಲ್ಲ ಆ್ಯಕ್ಚುಲಿ, ಅವರಿಬ್ಬರು ಮುಳುಗಿ ತೀರ್ ಹೋಗ್ತಾರೆ ನೀರಲ್ಲಿ. ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ಜಾಕ್ಸನ್ ವಾಸ್ ಅನ್ ಅಮೇಝಿಂಗ್ ಮೂವಿ ಆಲ್ಸೋ. ಇಟ್ಸ್ ಅ ವೆರಿ ಕ್ಯೂಟ್ ಫೋಟೋ ಆ್ಯಂಡ್ ವೆರಿ ಪ್ರೆಷಿಯಸ್ ಫೋಟೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಪ್ಪು ಸರ್ ಜೊತೆಗೆ ತೆಗೆಸ್ಕೊಂಡಿರೋ ಅಂಥ ಒಂದು ಪಿಕ್ಚರು. ಸಿಂಹಾದ್ರಿ ಶೂಟಿಂಗ್ ಟೈಮಲ್ಲೇ ಅವರು ಕಂಠೀರವ ಸ್ಟುಡಿಯೋಗೆ ಬರ್ತಾರೆ, ನಮಗೆ ವಿಶ್ ಮಾಡೋಕ್ಕೆ ಬರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ತೊಗೊಂಡಿರೋ ಒಂದು ಫೋಟೋ. ಓಕೆ, ಇದು ಮಮ್ಮಿ ಸಿನಿಮಾ ಟೈಮಲ್ಲಿ, ಮಮ್ಮಿ ಸಿನಿಮಾ ಐ ಮೀನ್ ಶೂಟಿಂಗ್ ಆದಮೇಲೆ ಉಪ್ಪಿ ಸರ್ ಬಂದು ನಮಗೆಲ್ಲ ಡಿನ್ನರ್ ಹೋಸ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ತೊಗೊಂಡಿರೋ ಒಂದು ಫೋಟೋ. ರುಪೀಸ್ ರೆಸಾರ್ಟಲ್ಲೇ ನಾವು ಸೆಟ್ ಹಾಕಿರ್ತೀವಿ. ಸೊ ಆ ಟೈಮಲ್ಲಿ ತೊಗೊಂಡಿರೋ ಫೋಟೋ. ನಂಗೆ ಉಪ್ಪಿ ಸರ್ ತುಂಬ 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 ಇಷ್ಟ. ಉಪ್ಪಿ ಸರ್ ಜೊತೆ ಯಾವುದಾದ್ರೂ ಸಿನಿಮಾ ಮಾಡಬೇಕು, ಅದು ಕೊಟ್ಟರೆ ಮಾಡ್ತೀನಿ, ಚಾನ್ಸ್ ಕೊಟ್ಟರೆ. ಬಟ್ ಅವ್ರ ವೈಫ್ ಜೊತೆಗೆ ಆ್ಯಕ್ಟ್ ಮಾಡಿರೋದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಅವರು ನನಗೆ ಡಿನ್ನರ್ ಎಲ್ಲ ಹೋಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಓಕೆ. ಸೊ ಇದು ನಮ್ರತಾ ಬರ್ಡೇ ದಿನ ತೊಗೊಂಡಿರೋ ಫೋಟೋ. ಬರೀ 7 ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ಆ ಫೋಟೋದಲ್ಲಿ. ಓಕೆ. ಇದು ರಿಲೀಸ್ ಆಗಲ್ಲ ಮೂವಿ, ಆಶಿಕಿ 3 ಅಂತ. ಸಂದೀಪ್ ಅಂತ ಅವರು ಆ್ಯಕ್ಚುಲಿ ಮೀಡಿಯಾದವರೇ. ಅವರು ಒಂದು ಒನ್ ಆಫ್ ದ ಹೀರೋ ಆಗಿರ್ತಾರೆ. ಬಟ್ ಈ ಮೂವಿ ಆ್ಯಕ್ಚುಲಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಇಡೀ ಇಂಡಿಯಾನ ಟೂರ್ ಮಾಡಿ ನಾವು ಶೂಟಿಂಗ್ ಮಾಡ್ಕೊಂಬಂದಿರ್ತೀವಿ. ಆ್ಯಕ್ಚುಲಿ ಇಟ್ಸ್ ಅ ಟ್ರಾವೆಲ್ ಬೇಸ್ಡ್ ಸ್ಟೋರಿ. ತುಂಬ ಸಕ್ಕದಾಗಿ ಆಗಿರುತ್ತೆ. ಅನ್ಫಾರ್ಚುನೇಟ್ಲಿ ಅದು ರಿಲೀಸ್ ಆಗೋಕ್ಕಾಗಿಲ್ಲ. ಐ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್. ಈ ಒಂದು ಟೈಟಲ್ ಏನಿದೆ ಅಲ್ಲ, ಡಾಟರ್ ಆಫ್ ಕರ್ನಾಟಕ ಅಂತ, ಬಿಗ್ ಬಾಸ್ ಮನೆ ಮಗಳು ಓಕೆ ಅಷ್ಟು ಮಾತ್ರ ಗೊತ್ತಿತ್ತು ಎಲಿಮಿನೇಟ್ ಆಗಿ ಬಂದಾಗ. ಇದು ಡಾಟರ್ ಆಫ್ ಕರ್ನಾಟಕ ಅಂತ ಗೊತ್ತಾಗಿದ್ದೆ ನಾನು ಮನೆಗೆ ಬಂದ ಮೇಲೆ. ಅವರೊಂದು ದೊಡ್ಡ ಬ್ಯಾನರ್ ಮಾಡಿ ಪಟಾಕಿ ಎಲ್ಲ ಹೊಡ್ಕೊಂಡು ಫುಲ್ಲು ಡೆಕೋರೇಷನ್ ಮಾಡಿ, ಅಪಾರ್ಟ್ಮೆಂಟ್ ಎಲ್ಲ ಡೆಕೋರೇಷನ್ ಮಾಡಿ, ಊರೆಲ್ಲ ಕರೆಸ್ಬಿಟ್ಟಿರೋ, ಫುಲ್ ಏರಿಯಾ ಬಂದಿರುತ್ತೆ ಅಪಾರ್ಟ್ಮೆಂಟ್ ಹತ್ರ ನನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ. ಸೊ ಆವಾಗಲೇ ಗೊತ್ತಾಗಿರೋದು ಆ ಒಂದು ಟೈಟಲ್ ನನಗೆ ಬಂದಿದೆ ಇವಾಗ ಅಂತ. ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ್ಯಾಟ್. ಅಶೋ ಇಟ್ಸ್ ವೆರಿ ಕ್ಯೂಟ್, ತುಂಬ ಚೆನ್ನಾಗಿದೆ ಪೇರು, ಕಪಲ್ಲು, ವೆರಿ ಕ್ಯೂಟ್. ಹೌದೌದು. ಯಾರು ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ. ಇದು ಪೇರ್ ಅಂದರೆ ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮಮ್ಮಿ ರಿಸೆಪ್ಷನ್ ಟೈಮಲ್ಲಿ ತೊಗೊಂಡಿರುವಂಥ ಒಂದು ಫೋಟೋ. ಮೈ ಫೇವ್ರೆಟ್ ಕಪಲ್. ಓಕೆ, ನೈಸ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ. ಮಸ್ತ್ ಮಜಾ ಮಾಡಿ.